ಪದಪಯಣ ಗಾನ ಸಿಂಚನ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತಹ ಸಮಯ. ತ್ರಿವಳಿ ರತ್ನಗಳಿಗೆ ಸ್ವಾಗತ ಸುಸ್ವಾಗತ. ಯಾರು ಬರುವರು ನಿನ್ನ ಹಿಂದೆ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ. ಜಿ ಆನ್ ಸ್ಟೇಜ್ ಪ್ಲೀಸ್. ಯಮಭಟರು ಎಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ ವಿಠಲ ರಂಗ ವಿಠಲ ವಿಠಲ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಇದ್ದ ಯಮಭಟರು ಬಾ ಎಂದು ನಿನ್ನ ಕರೆದಾಗ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಸತಿಸುತರುಗಳು ಬರುವುದಿಲ್ಲ ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ ಸತಿಸುತರುಗಳು ಬರುವುದಿಲ್ಲ ನಿನ್ನ ಹಿತವಾದ ಬಂಧು ಸ್ನೇಹಿತ ಬರುವುದಿಲ್ಲ ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ ಲಕ್ಷ್ಮೀಪತಿ ಎಂಬುವನಲ್ಲದೆ ಬೇರೆ ಗತಿಯಿಲ್ಲ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಧನಧಾನ್ಯಗಳು ಬರುವುದಿಲ್ಲ ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ ಧನಧಾನ್ಯಗಳು ಬರುವುದಿಲ್ಲ ನಿನ್ನ ಅನುವಾದ ನವ ಸಾಧನಗಳು ಬರುವುದಿಲ್ಲ ಜನನೀ ಜನಕರು ಬರುವುದಿಲ್ಲ ಜನನೀ ಜನಕರು ಬರುವುದಿಲ್ಲ ನಮ್ಮ ಹನುಮಯ್ಯನ ಹೊರತು ಬೇರೆ ಗತಿಯಿಲ್ಲ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ
ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಗತಿಯಿಲ್ಲವೆಂದು ಇನ್ನಾದರೂ ತಿಳಿದುಕೊಂಡು ಮತ್ತೆ ಮುನ್ನಾದರೂ ಅನ್ಯಗತಿಯಿಲ್ಲವೆಂದು ಎನ್ನೊಡೆಯ ನೀನೇ ಗತಿಯೆಂದು ಆ ಎನ್ನೊಡೆಯ ನೀನೇ ಗತಿಯೆಂದು ಬೇಡು ಮನ್ನಿಸಿ ಪುರಂದರ ವಿಠಲ ಸಲಹೆಂದು ಯಾರು ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಇತ್ತ ಬಾರೆಂದು ಯಮಭಟರು ಎಳೆದೊಯ್ಯುವಾಗ ಯಾರು ಬರುವರು ನಿನ್ನ ಹಿಂದೆ ಯಾರು ಬರುವರು ನಿನ್ನ ಹಿಂದೆ ಆ ಹಾಯ್ ನವೀನ್ ಅವರೇ, ನಮಸ್ತೆ ಮೇಡಮ್. ಆರಾಮ? ರಾಮ್. ಓಕೆ, ಈ ಹಾಡು ಹೇಗೆ ಅನ್ನಿಸ್ತು? ಅಬ್ಬಾಬಾ, ಯಾಕೆ ನಿಲ್ಲಿಸ್ಬಿಟ್ರಿ ಅಂತ ನನಗೆ ಬೇಜಾರಾಗ್ತಾ ಇದೆ. ಆಕ್ಚುಲಿ ನನಗೂ ಹಾಗೆ ಅನ್ನಿಸ್ತಾ ಅಲ್ವಾ? ಇದೆ ಕೂತ್ಕೊಂಡಾಗ. ಎಷ್ಟು ಸುಖವಾಗಿತ್ತು. ನವೀನ್ ಅವರು, ಗೋವಿಂದರಾಜು, ಮಾರಣ್ಣ ಭಾವನೆಗಳನ್ನು ಹೃದಯಕ್ಕೆ ತಲುಪಿಸೋದ್ರಲ್ಲಿ ಎತ್ತಿದ ಕೈ ಇವ್ರು 3 ಜನ. ಏನು ಸಾಫ್ಟ್ನೆಸ್ಸು ಆ ಧ್ವನಿಯಲ್ಲಿ. ನವೀನ್ ಕುಮಾರ್ ಅವರೇ, ನೀವು ಅಫ್ಕೋರ್ಸ್ ಒಬ್ಬ ಜನಪದ ಗಾಯಕರು, ಬಟ್ ಭಾವಗೀತೆಗಳಿಗೆ ನೀವು ಹೇಳಿ ಮಾಡಿಸಿದಂಥ ಧ್ವನಿ ನಿಮ್ಮದು. ಥ್ಯಾಂಕ್ ಯು. ಯಾಕಂದರೆ ಆ ಧ್ವನಿ ಅಷ್ಟೇ ಅಲ್ಲ, ಆ ಭಾವನೆಗಳನ್ನು ಹಾಗೆ ಕೊಡ್ತೀರಿ ನೀವು. ಹೆಚ್ಚು ಹೆಚ್ಚು ನೀವು ಭಾವಗೀತೆಗಳನ್ನು ಹಾಡೋ ಹಾಗೆ ಆಗಬೇಕು ಅಂದರೆ ನಿಮ್ಮ ಕೈಲಿ ಧ್ವನಿ ಮುದ್ರಿಸಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ನಿಮ್ಮನ್ನು ಬಳಸ್ಕೋಬೇಕು. ಆಮೇಲೆ ದಾಸರ ಪದನೂ ಎಷ್ಟು ಸುಖವಾಗಿ ಹಾಡಿದ್ರಿ. ಅಫ್ಕೋರ್ಸ್ ಫಸ್ಟ್ ಚರಣದಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಇತ್ತು, ಸ್ವರಸ್ಥಾನಗಳು ಸ್ವಲ್ಪ ಕೂತ್ಕೊಳ್ಳಲಿಲ್ಲ. ಬಟ್ ಹೋಗ್ತಾ 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 ನೀವು ಗಳಿಸಿದ ಕಂಟ್ರೋಲ್ ಏನಿದೆಯಲ್ಲ, ಮತ್ತು ಈ ಹಾಡನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಮ್ಮ ಈ ಕಾರ್ಯಕ್ರಮದ ಸ್ಟ್ಯಾಂಡರ್ಡ್ ದಿನೇ ಹೇಗೆ ಮೇಲೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಗಾಯಕರು. ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಒಂದು ಈ ಥರ ಒಂದು ಕಾಂಪಿಟೇಷನ್ ಅಥವಾ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಅದರ ಸ್ಟ್ಯಾಂಡರ್ಡನ್ನು ಮೇಲೆ ಎತ್ತಿ ಹಿಡಿಯೋದು ಅಥವಾ ಕುಗ್ಗಿಸೋದು ಎರಡೂ ಪಾರ್ಟಿಸಿಪೆಂಟ್ಸ್ ಕೈಯಲ್ಲಿ ಮಾತ್ರ ಇರೋದು. ಸೊ ನಿಮಗೆ ನೀವೇ ಚಪ್ಪಾಳೆ ಹೊಡ್ಕೋಬೇಕು. ನಾನು ಹೊಡಿತೀನಿ ಚಪ್ಪಾಳೆ ನಿಮಗೆ. ನಿಮ್ಮೆಲ್ಲರಿಂದ ಗಾನ ಸಿಂಚನದ ಸ್ಟ್ಯಾಂಡರ್ಡ್ ದಿನೇ ದಿನೇ ಎತ್ತರಕ್ಕೆ ಹೋಗ್ತಾ ಇದೆ. ನನಗೆ ಬಹಳ ಹೆಮ್ಮೆ ಇದೆ ಅದನ್ನು ಯೋಚನೆ ಮಾಡಿದಾಗ. ಇನ್ನೇನು ಹೇಳಲಿ ನಿಮ್ಮ ಗಾಯನದ ಬಗ್ಗೆ. ಪ್ರಬುದ್ಧ ಗಾಯನ, ಅದ್ಭುತ ಗಾಯನ, ಅದ್ಭುತ ಅದ್ಭುತ ಅದ್ಭುತ. ಅಷ್ಟೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಹಾಲು ಅನ್ನ ಊಟ ಮಾಡಿದಾಗಿತ್ತು. ಎಷ್ಟು ಅದ್ಭುತ ಅಲ್ಲ. ಅಂದರೆ ಎಷ್ಟು ಆ ಸಾಹಿತ್ಯದ ಒಳಗಡೆನ ಭಾವ ಇದೆಯಲ್ಲ, ಅದಷ್ಟು ಅರ್ಥ ಮಾಡಿಕೊಂಡು ಹಾಡಿದಿರಿ ಅಂತ ನಾನಾದರೂ ಅನ್ಕೋತೀನಿ. ಹೌದಲ್ಲ? ಹೌದು ಸರ್. ಆ ಸಾಹಿತ್ಯ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಪುರಂದರದಾಸರ ಪೂರ್ವ ಶ್ರಮ ಗೊತ್ತಾ ಏನು?
ಅವರು ದೊಡ್ಡ ಶ್ರೀಮಂತರು but ನವಕೋಟಿ ಎಲ್ಲವನ್ನ ನಾರಾಯಣ. ತ್ಯಜಿಸಿ ಬರ್ತಾರೆ. ನವಕೋಟಿ ನಾರಾಯಣ ಅಲ್ವಾ? ಅವರು ಎಲ್ಲ ಸಂಪತ್ತನ್ನು ತ್ಯಜಿಸಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಈ ನಾಡಿಗೆ ಒಂದು ಸಂಗೀತ ಪರಂಪರೆ ಜೊತೆಗೆ ದಾಸ ಸಾಹಿತ್ಯದ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅಲ್ವಾ? ಅವರ ಅನುಭವದ ಸಾಲುಗಳನ್ನ ನೀವು ಅದ್ಭುತವಾಗಿ ಹಾಡಿದ್ರಿ. ಈ ವೇದಿಕೆ ಮೂಲಕ ಇಂಥದ್ದೊಂದು ಅದ್ಭುತವಾದ ಹಾಡನ್ನು ಕೊಟ್ಟದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಮತ್ತು ಆ ಸುಮಧುರವಾದ ಗಾಯನ ಕೇಳ್ತಾ ಇದ್ರಿ, ಇನ್ನಷ್ಟು ಕೇಳಬೇಕು ಅನ್ನೋಷ್ಟು ಹಾಗಂದ ತಕ್ಷಣವೇ ಜೀವನದ ಎಲ್ಲ ಜಂಜಾಟ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಹಾಗೆ ಎಲ್ಲ ಬಿಟ್ಬಿಟ್ಟು ಎಲ್ಲ ಸರ್ವಸಂಗ ಪರಿತ್ಯಾಗಿಗಳಾಗೋದಕ್ಕೆ ಆಗೋದಿಲ್ಲ. ಅದರ ನಡುವೆ ಎಲ್ಲವನ್ನು ತಿದ್ದುಕೊಂಡು ಬದುಕಬೇಕು ಅನ್ನೋ ಸಾರ ಈ ಪುರಂದರದಾಸರ ಸಾಹಿತ್ಯದಲ್ಲಿದೆ. ಒಳ್ಳೆಯದಾಗಿ. ಥ್ಯಾಂಕ್ ಯು. ವೇಮಗಲ್ ಸರ್. ನವೀನ್ ಕುಮಾರ್ ಸರ್, ಈ ಹಿಂದೆ ಒಳ್ಳೆ ಹಾಡು ಹಾಡಿದ್ರಿ ನೀವು. ಕವಿ ಹಾಡು ಯಶಸ್ವಿ ಅವರದು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ. ಅದನ್ನು ಕೇಳೋದಕ್ಕೆ 2 ಕಿವಿ ಸಾಲದು ಅಂತ ನಾವಿದ್ವಿ. ಅಷ್ಟು ಚಂದ ನೀವು ಹಾಡಿದ್ರಿ. ಅದೇ ರೀತಿ ಈ ಹಾಡು ದಾಸರ ಪದನೂ ಇವತ್ತು ನೀವು ಎಷ್ಟು ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ. ಭಾಳ ನೋಡಿ, ಎಲ್ಲೋ ಒಂದು ರೀತಿ ಅಲೆಯಾಗಿ ತೇಲ್ದಾಗಿತ್ತು ನಿಮ್ಮ ಹಾಡು. ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಲಕ್ಷ್ಮೀಪತಿ ಎಂಬುವನಲ್ಲದೆ ಬೇರೆ ಗತಿಯಿಲ್ಲ. ತುಂಬ ಚೆನ್ನಾಗಿ ನೀವು ಹಾಡಿದ್ರಿ. ದಿನದಿಂದ ದಿನಕ್ಕೆ ಪ್ಲಸ್ ಆಗ್ತಾನೇ ಇದೆ ನಿಮ್ಮ ಬೆಳವಣಿಗೆಯಲ್ಲಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು. ನವೀನ್ ಅವರೇ, ಬಹಳ ಹಿತವಾಗಿತ್ತು ಕೇಳೋದಕ್ಕೆ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಾನಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಅಂದರೆ ಒಬ್ಬರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಮತ್ತೊಬ್ಬರು ಎಲಿಮಿನೇಟ್ ಆಗ್ತಾರೆ. ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ವೇದಿಕೆಗೆ ವಿದಾಯವನ್ನು ಹೇಳ್ತಾರೆ ತಿಳ್ಕೊಳ್ಳುವಂಥ ಸಮಯ. ದಯವಿಟ್ಟು ನಮ್ಮ ಎಲ್ಲ ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಾನಸಿಂಚನ ಜನಮನದ ಪದ ಪಯಣ ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ತಿಳ್ಕೊಳ್ಳೋ ಸಮಯ. And the best performer of this episode is any guesses? ವೀರಪ್ಪ ನವೀನ್. ವೀರಪ್ಪ ಅಥವಾ ನವೀನ್ ಅವರು 2 ಹೆಸರಲ್ವಾ? ಅಥವಾ ಗಿರೀಶ್? ಈ ಸಂಚಿಕೆಯ ಬೆಸ್ಟ್ ಪರ್ಫಾರ್ಮರ್ ನಮ್ಮ ಕಲಬುರ್ಗಿಯ ನವೀನ್ ವೀರಪ್ಪ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಜನಮನದ ಪದ ಪಯಣ ಗಾನ ಸಿಂಚನ ಕನ್ನಡದ ಹಕ್ಕಿಗಳ ಕುಹು ಗಾನ ಜನಮನದ ಪದ ಪಯಣ ಗಾನ ಸಿಂಚನ. ಇದು ನಿಮ್ಮ ಮೊದಲನೇ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಥರ ಅಲ್ವಾ? ರಿವಾರ್ಡ್ ನಿಮ್ಗೆ ಇದು. ತಗೊಳ್ಳಿ. ಖುಷಿ ಆಯ್ತಾ? ತುಂಬ ಖುಷಿ ಆಗ್ತಿದೆ ಮೇಡಮ್. ಎಷ್ಟು ಖುಷಿ ಆಯ್ತು? ಹೇಳೋಕ್ಕಾಗೋದಿಲ್ಲ ಮೇಡಮ್. ಹೌದಾ?
ನಾನೇನು ನವಿಲ್ ಥರ ಕುಣಿದಾಡ್ತೀರಾ ಅನ್ಕೊಂಡೆ, ನಿಂತ್ಕೊಂಡಿದ್ದ ಕಡೆನೇ ಹೇಳ್ತಾ ಇದ್ದಾರೆ ಹಾಗೆ. ಹೌದು ಮೇಡಮ್. ಅಷ್ಟೇನಾ? ಮಾತು ಬರ್ತಾ ಇಲ್ವಾ? ಈಗ ಗೊತ್ತಾಗ್ತಿಲ್ಲ ಮೇಡಮ್ ಏನು ಮಾತಾಡ್ಬೇಕು. ಅದು ನಿಮಗೆ ಮಾತು ಬರ್ತಾ ಇಲ್ಲ ಅಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ, ಅದೇ ಕಷ್ಟ ಆಗ್ತಾ ಇರೋದು. ಅರ್ಚನಾ ಮ್ಯಾಮ್, ಅದು ಪೀರಪ್ಪ ಇವತ್ತು ಇಡೀ ಪಲ್ಲವಿನ ಬ್ರೆತ್ಲೆಸ್ ಆಗಿ ಹಾಡ್ಬಿಟ್ಟು, ಆ ಚರಣನೂ ಬ್ರೆತ್ಲೆಸ್ಸೇ, ಇಡೀ ಹಾಡನ್ನು ಬ್ರೆತ್ಲೆಸ್ ಆಗಿ ಹಾಡಿ ಹಾಡಿ ಪಾಪ ಅವ್ರಿಗೆ ಈಗ ಏನು ಹೇಳೋಕ್ಕೆ ಉಸಿರೇ ಉಳ್ದಿಲ್ಲ ಅನಿಸುತ್ತೆ. ಏನು ಪೀರಪ್ಪ? ಹಂಗೇನಿಲ್ಲ ಮೇಡಮ್. ಹಂಗೇನಿಲ್ಲ, ನಾನು ತಮಾಷೆ ಮಾಡಿದ್ದು, ಹಂಗೇನಿಲ್ಲ ಅಂತ ಗೊತ್ತು. ಬಟ್ ಇವತ್ತು ನೀವೇನು ನಿಮ್ಮ ಬ್ರೆತ್ ಕಂಟ್ರೋಲನ್ನು ತೋರಿಸಿದ್ರಿ, ಮತ್ತು ಎಲ್ಲೂ ಏನೂ ನಮಗೆ ತಪ್ಪು ಹುಡ್ಕೋಕ್ಕೆ ಅವಕಾಶವೇ ಕೊಡ್ದು ಹಾಗೆ ಹಾಡಿದ್ರಿ ಅಲ್ಲ, ಯು ಡಿಸರ್ವ್ ಇಟ್ ಪೀರಪ್ಪ. ಅಷ್ಟೇ, ಹೀಗೆ ಅದ್ಭುತವಾಗಿ ಹಾಡ್ತಾಯಿರಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಪೀರಪ್ಪನವರೇ, ನವಿಲು ಖುಷಿನಾ? ಖುಷಿ ಇದೆ ಮೇಡಮ್. ಓಕೆ, ಕಂಗ್ರ್ಯಾಚುಲೇಷನ್ಸ್ ಪೀರಪ್ಪ. ಎಲಿಮಿನೇಷನ್ ಅಂತ ಬಂದಾಗ ಈ ಸಂಚಿಕೆಯಲ್ಲಿ ಡಬಲ್ ಎಲಿಮಿನೇಷನ್ ಆಗ್ತಾ ಇದೆ ಈ ಸಾರಿ. ಎಷ್ಟು ಜನಕ್ಕೆ ಗೊತ್ತಿತ್ತು ಅಥವಾ ಆಗಬಹುದು ಅಂತ ಅನ್ಕೊಂಡಿದ್ರಿ? ಗೊತ್ತಿರ್ಲಿಲ್ವಾ? ಓಕೆ, ಯಾರು ಎಲಿಮಿನೇಟ್ ಆಗಬಹುದು ಅಂತ ಅನ್ಕೊಂಡಿರ್ತೀರಿ? ಇವಾಗಿರೋದೇ ಸ್ವಲ್ಪ ಜನ, ಸೊ ಡಿಪ್ಲೊಮೆಸಿ ಏನು ಬೇಡ, ಸುಮ್ಮನೆ ಹಾಗೆ ಕೇಳಿದ್ರೆ ಯಾರ ಹೆಸರು ಹೇಳಬಹುದು? ನೀನು ಅಂತ ಮಿಲಿಂದ. ಓಕೆ, ಅದು ಬಿಟ್ಟು ಈ ಕಡೆ ಸಚಿನ್ ಹೋಗ್ಬೋದು ಅಂತ ಈ ಕಡೆ. ಓಕೆ, ಇವತ್ತು ಎಲಿಮಿನೇಟ್ ಆಗ್ತಾ ಇರೋದು ಶುಚಿಯಾಗಿರಬೇಕು, ನೀನು ಲಕಲಕ ಅನ್ನಬೇಕು. ಶುಚಿಯಾಗಿರಬೇಕು, ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ನೀನು ಲಕಲಕ ಅನ್ನಬೇಕು. ನಾಗಲಿಂಗ ಯೋಗಿ ತಾನು ತಿರುಪತ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಪತ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಪತ್ಯಾತಕ್ಕೆ, ನಾಗಲಿಂಗ ಯೋಗಿ ತಾನು ತಿರುಪತ್ಯಾತಕ್ಕೆ. ತಂದನೋ ತಾನಾನಿ ತಂದನೋ ತಾನಾನಿ ತಾನು ತಂದನಿ ತಂತೆ ತಾನಾನಿ ತಂದನೋ ತಾನಾನಿ ತಂದನೋ ತಾನಾನಿ ತಂದನೋ ತಾನು ತಂದನಿ ತಂತೆ ಸ್ವಾಮಿಗೆ ಶರಣೋ. ಇವ ಯಾವ ಊರಿನ ಮಾವ ಈ ಚೆಲುವ ನೋಡಯವ್ವ ಹುಡುಗನ, ಇವ ಯಾವ ಊರಿನ ಮಾವ ಈ ಚೆಲುವ ನೋಡಯವ್ವ ಹುಡುಗನ. ತಾಯಿ ಅಂದ್ರೆ ತಾಯಿ ಆಗ್ಬೇಕಾಗಿಲ್ಲ ತಾಯಿ, ಲಗ್ನ ಆಗದೆ ಇರೋ ಹೆಣ್ಮಗಳು ತಾಯಿ, ಭಿಕ್ಷೆ ನೀಡಿದ್ರೆ ಬಾಳು ಬಂಗಾರ ತಾಯಿ, ಬೈದುಡಿದ್ರೆ ಬಾಳು ಭೂತ್ ಕುಂಬಳಕಾಯಿ ಎಂದವನೇ ಮಾದೇವ. ವಾರಣ್ಯ ನೀಡವ್ವ ಕೊಡುಗಲ್ಲಮ್ಮ ದೇವನಿಗೆ. ಅಯ್ಯೋ ವಿಧಿಯೇ ನೀ ಕೇಳು, ನಮ್ಮ ಮಗಳ ಈ ಗೋಳು, ಕಣ್ಣಿಲ್ಲವೇ ನಿನಗೆ ಕಣ್ಣಿಲ್ಲವೇ, ಈ ಬಾಳು ನೋಡಲು ಕಣ್ಣಿಲ್ಲವೇ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳೆರಾಯ
ಬರುವರು ನಿನ್ನ ಹಿಂದೆ. ಇತ್ತ ಯಮಭಟರು ಬಾ ಎಂದು ನಿನ್ನ ಕರೆದಾಗ ಯಾರು ಬರುವರು ನಿನ್ನ ಹಿಂದೆ. ಬೆಟ್ಟ ನುಡಿದಾವೋ ಮಾದಪ್ಪ ಬಿದಿರು ನುಡಿದಾವೋ, ಚಿನ್ನದ ಗಟ್ಟಿಯ ಮೇಲೆ ಚಿಗುರು ನುಡಿದಾವೋ, ಚಿನ್ನದ ಗಟ್ಟಿಯ ಬೆಟ್ಟದ ಮೇಲೆ ಚಿಗುರು ನುಡಿದಾವೋ. ಈ ನೆಲ ಆಹಾ ಈ ಜಲ, ಈ ನೆಲ ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಗಾನಸಿಂಚನ ಜನಮನದ ಪದಪಯಣ ಈಗ ಎಲಿಮಿನೇಷನ್ ನಡೆಯುತ್ತೆ. ಆ್ಯಕ್ಚುಲಿ ನಮ್ಮ ಮಧ್ಯದಲ್ಲಿ ಇವತ್ತು ಮಾರಣ್ಣವರಿಲ್ಲ, ಯಾಕಂದರೆ ಅವ್ರಿಗೆ ಆರೋಗ್ಯ ಸ್ಥಿತಿ ಅಷ್ಟು ಸರಿ ಇಲ್ಲದೆ ಇರೋ ಕಾರಣ ಅವರು ವೇದಿಕೆ ಮೇಲೆ ಬಂದು ಪರ್ಫಾರ್ಮ್ ಮಾಡೋದಕ್ಕಾಗ್ತಿಲ್ಲ. ನಾವು ಹಾಗೂ ಕೇಳಿ ನೋಡಿದ್ವಿ ಮುಂದಿನ ಸಂಚಿಕೆಗಳಲ್ಲಿ ನೀವು ನಮ್ಮನ್ನು ಜಾಯ್ನ್ ಆಗಬಹುದಾ ಅಂತ. ಆದರೆ ಅವ್ರಿಗೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಎಲಿಮಿನೇಟ್ ಆಗ್ತಾ ಇರೋದು ಮಾರಣ್ಣನವರು. ಈ ಆರೋಗ್ಯದ ಸಮಸ್ಯೆಯಿಂದ ನಾವು ಒಬ್ಬ ಅದ್ಭುತ ಗಾಯಕನನ್ನು ಬಹಳ ಬೇಗ ಈ ವೇದಿಕೆಯಿಂದ ಕಳ್ಕೊಂಡು ಹಾಗಾಯಿತು. ಹೌದು, ನನ್ನ ಅಚ್ಚುಮೆಚ್ಚಿನ ಗಾಯಕರಲ್ಲೊಬ್ಬರು ಮಾರಣ್ಣ. ಆ್ಯಂಡ್ ಅವರು ಇಲ್ಲಿ ಕೊಟ್ಟಂತಹ ವೆರೈಟಿ ಆಫ್ ಸಾಂಗ್ಸು, ಆಮೇಲೆ ಅವರು ಪ್ರತಿ ಹಾಡನ್ನು ಪ್ರೆಸೆಂಟ್ ಮಾಡಿದಂತಹ ರೀತಿ, ಅವರ ರೇಂಜು, ಆಮೇಲೆ ಅವರ ಕಂಠದಲ್ಲಿ ಸಂಗತಿಗಳು ನುಡಿತಾ ಇದ್ದಂತಹ ರೀತಿಯೆಲ್ಲ ಅದ್ಭುತ. ಅದು ತುಂಬ ಬೇಸರ ಆಗುತ್ತೆ. ಈ ಥರದ ವೇದಿಕೆ ಎಲ್ರಿಗೂ ಸಿಗಲ್ಲ. ಸಿಕ್ಕಿದ್ದಾಗ ಪಾಪ ಅವರಿಗೆ ಬಳಸ್ಕೊಳ್ಳೋದಕ್ಕಾಗಲಿಲ್ಲ. ಅಷ್ಟೇ ಬರೆದಿದ್ದು ಅನಿಸುತ್ತೆ. ಪದೇ ಪದೇ ಹೇಳ್ತೀನಿ ನಾನು ಅದನ್ನ. ಅವರನ್ನು ತುಂಬ ಮಿಸ್ ಮಾಡ್ಕೋತೀವಿ. ಯಾವಾಗಲೂ ಬಹಳಷ್ಟು ಸಲ ಅವರು ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಕೂಡ ತಗೊಂಡಿದ್ದಾರೆ. ಅಂಥ ಗಾಯಕರು ಇವತ್ತು ಆರೋಗ್ಯದ ಸಮಸ್ಯೆಯಿಂದ ನಮ್ಮ ವೇದಿಕೆಯನ್ನು ಬಿಟ್ಟು ಹೋಗಬೇಕಾಯ್ತಲ್ಲ ಅಂತ ನನಗೆ ತುಂಬ ಬೇಸರ ಇದೆ ಪರ್ಸ್ನಲಿ. ನೋಡೋಣ, ಇನ್ನೊಂದು ಸೀಸನ್ ಏನಾದರೂ ನಡೆದ್ರೆ ಅದರಲ್ಲಿ ಬಹುಶಃ ಬರಬಹುದೋ ಏನೋ, ನೋಡಬಹುದು. ದೇವರ ಇಚ್ಛೆ ಹೇಗಿದೆಯೋ ಹಾಗಾಗತ್ತೆ. ಬಟ್ ಮಾರಣ್ಣ ಅವರಿಗೆ ಆರೋಗ್ಯ ತುಂಬ ಬೇಗ ಸುಧಾರಿಸಲಿ, ಅವರು ಹೀಗೆ ಅದ್ಭುತವಾಗಿ ಹಾಡಿ ಒಳ್ಳೆ ಹೆಸರನ್ನು ಪಡ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಈ ಸಂಚಿಕೆಯಿಂದ ಅವರು ಮುಂದುವರಿತಿಲ್ಲ ನಮ್ಮ ಜೊತೆ. ಮುನಿರಾಜು ಸರ್, ಗಾಯಕರುಗಳಿಗೆ ಆರೋಗ್ಯ ಬಹಳ ಮುಖ್ಯ, ಅದರಲ್ಲೂ ಗಂಟಲ ಆರೋಗ್ಯ ಅಂತೂ ಬಹಳ ಮುಖ್ಯ. ನೀವುಗಳು ಎಚ್ಚರಿಕೆಯಲ್ಲಿ ಇರಬೇಕು. ಯಾಕೆಂದರೆ ಇಷ್ಟು ಹಂತಕ್ಕೆ ಬಂದು ಕ್ವಿಟ್ ಆಗೋದಿದೆಯಲ್ಲ, ಅದು ಭಾಳ ಬೇಸರದ ಸಂಗತಿ ಅದು. ಅದರಿಂದ ಆರೋಗ್ಯದ ಕಡೆ ಗಮನ ಹರಿಸಿ. ಮತ್ತು ಇವತ್ತೇ ಅಲ್ಲ, ಮುಂದಕ್ಕೂ ಕೂಡ ಆರೋಗ್ಯದ ಕಡೆ ಗಮನ ಹರಿಸಿ. ಆಹಾರದ ಕ್ರಮದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೋಡಿ, ನಿಮ್ಮ ದೇಹ ಪ್ರಕೃತಿ ಹೇಗಿದೆ ಅದನ್ನು ನೋಡಿಕೊಂಡು ನೀವು ಆಹಾರದನ್ನು ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಅಲ್ವಾ. ನಮ್ಮ ದೇಹಕ್ಕೆ ಏನಾಗುತ್ತೆ ಏನಾಗಲ್ಲ ಅಂತ ನೋಡಿಕೊಂಡು, ಯಾಕೆಂದರೆ ನೀವೆಲ್ಲ ನೋಡ್ತಾ ಇದ್ದೀವಲ್ಲ, ಎಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು ಈ ಮೂಲಕ ನಾನು ಅಂದ್ಕೊಂಡದಕ್ಕಿಂತ 10 ಪಟ್ಟು 100 ಪಟ್ಟು ವೆರೈಟೀಸ್ ಸಿಗ್ತಾಯಿದೆ ಇದರಲ್ಲಿ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ಬೇರೆ, ಏನು ಹಾಡ್ತಾರೆ ನೋಡೋಣ ಯಾವ ರೀತಿ ಸೆಲೆಕ್ಟ್ ಆಗಿರ್ಬೋದು ಇವರು ಅಂಥೇಳಿ. ಬಟ್ ಅದ್ಭುತವಾದ ಪ್ರತಿಭೆಗಳಿದ್ದೀರಿ. ನಿಮ್ಮ ಪ್ರತಿಭೆಗಳು ಇನ್ನೇನು ನೋಡಿ, ಇಷ್ಟರಲ್ಲಿ ತಪ್ಪೋಗಬಾರ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಲ್ಲಿ ನೀವು ಇರಿ. ಮತ್ತು ಸ್ವಲ್ಪ ಕಾಂಪಿಟೇಷನ್ ಟಫ್ ಆಗ್ತಿರೋದ್ರಿಂದ ಇನ್ನೂ ಹೆಚ್ಚು ಗಮನ ಹರಿಸಿ. ಕೆಲವು ಸೋಲು ಇದ್ದದ್ದೇ, ಬಟ್ ಒಂದು ಹಂತ ಬಂದಾಗ ಎಲ್ಲವನ್ನ ನಾವು ಸ್ವೀಕರಿಸಲೇಬೇಕು. ಮಾರಣ್ಣವ್ರಿಗೆ ಆರೋಗ್ಯ ಚೆನ್ನಾಗಾಗಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಅವ್ರು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ಮಾರಣ್ಣವರು ಒಬ್ಬ ಶಿಸ್ತಿನ ಸಿಪಾಯಿ ಇದ್ದಾಗಿದ್ದರು ನಮ್ಮ ಜೊತೆ. ಭಾಳಷ್ಟು ಅವರು ಪ್ರಾಕ್ಟೀಸ್ ಮಾಡೋರು, ಮತ್ತು ಒಳ್ಳೊಳ್ಳೆಯ ಕಷ್ಟಕರವಾದ ಗೀತೆಗಳನ್ನು, ಅದರಲ್ಲೂ ಘಂಟಸಾಲ ಅವರು ಆಡಿರ್ತಕ್ಕಂಥ ಗೀತೆಗಳನ್ನು, ಮತ್ತು ಶ್ರೀಕಾಳಿ ಗೋವಿಂದರಾಜನ್ ಆಡಿರ್ತಕ್ಕಂಥ ಗೀತೆ, ಭಾಳಷ್ಟು ಟಫ್ ಸಾಂಗ್ಸ್ನ ಅವರು ಆಯ್ಕೆ ಮಾಡಿಕೊಂಡು ನಮ್ಮ ಜೊತೆ ಇದ್ದಿದ್ದರು. ಅಂಥ ಗಾಯಕ ಪಾಪ ಅವ್ರಿಗೆ ಆರೋಗ್ಯ ಕೈ ಕೊಟ್ಟಿರೋದು ಏನು ಮಾಡ್ತೀರಾ, ಇದೊಂದು ರೀತಿ ಬೇಸರದ ಸಂಗತಿ. ಇನ್ನೇನು ಕೊನೆ ಹಂತದಲ್ಲಿದ್ದಾಗ ಅವ್ರಿಗೆ ಈಗ ಆಗಬಾರ್ದಿತ್ತು. ಒಳ್ಳೆಯ ಗಾಯಕ ಮತ್ತು ಒಳ್ಳೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾಯಿದ್ರು ಅವರು.
ಮತ್ತು ಒಳ್ಳೆ ಎತ್ತರವಾದ ಅಪರೂಪವಾದ ಧ್ವನಿ ಅವ್ರದ್ದು. ಅವರ ಹಾಡುಗಳನ್ನ ಕೇಳಲಿಕ್ಕೆ ಒಂದು ಇಂಪು ಇತ್ತು. ಮೇಡಮ್ಮು ಅವರು ಹೇಳಿದಾಗೆ ಮತ್ತೊಂದು ಏನಾದರೂ ಇನ್ನು ಗಾನಸಿಂಚನದ 2ನೇ ಸೀಸನ್ನಲ್ಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮ ಜೊತೆ ಸೇರಿಕೊಳ್ಳಿ ಅನ್ನೋ ಒಂದು ಆಶಯದೊಂದಿಗೆ ಅವ್ರಿಗೆ ಆರೋಗ್ಯನೂ ಬೇಗ ಚೇತರಿಸ್ಕೊಳ್ಳಿ. ಉಳಿದ ಸ್ಪರ್ಧಿಗಳು ಅಷ್ಟೇ ಎಚ್ಚರಿಕೆ ವಹಿಸಲಿ ತಮ್ಮ ಆರೋಗ್ಯದ ಕಡೆ ಹಂತದಲ್ಲಿ ಮತ್ತೆ ಈ ಆರೋಗ್ಯ ಸಮಸ್ಯೆ ಯಾರಿಗೂ ಕಾಡದೇ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಈಗ ಗಾನಸಿಂಚನ ಜನಮನದ ಪದ ಪಯಣ ಮತ್ತೊಂದು ಎಲಿಮಿನೇಷನ್ ಅನ್ನು ಘೋಷಣೆ ಮಾಡೋ ಸಮಯ. ನಾನು ಯೂಶಲಿ ಬೆಸ್ಟ್ ಪರ್ಫಾರ್ಮರ್ಗೆ ಅವ್ರದ್ದೇ ಆದಂತಹ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟು ಯಾವಾಗಲೂ ಕರಿತಿದ್ದೆ. ಇವ್ರಿಗೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವೇ ಕಂಡು ಹಿಡಿಬೋದು ಅಂತ ಅಂದ್ಕೊಳ್ತೀನಿ. ಇವರಿಗೆ ಸಿಕ್ಕಾಪಟ್ಟೆ ಈ ಥರದ್ದೇ ಸಾಂಗ್ಸ್ ಹಾಡಬೇಕು ಅಥವಾ ಬೇರೆ ಬೇರೆ ಸಾಂಗ್ಸ್ ಹಾಡಬೇಕು, ಬೇರೆ ಬೇರೆ ಲಿರಿಕ್ಸ್ನ ನೋಡ್ಕೋಬೇಕು, ಇದನ್ನೆಲ್ಲ ನೋಡೋ ಅಂಥ ಒಂದು ಕ್ಯೂರಿಯಾಸಿಟಿ ಅನ್ನೋದಿರುತ್ತಲ್ಲ. ಈ ಹುಡುಗ ಓದ್ತಿರೋದು ಜಿಯಾಲಜಿ ಆದರೂ ಪ್ಯಾಷನ್ ಮಾತ್ರ ಸಂಗೀತ. ಯೂಟ್ಯೂಬಲ್ಲಿ ಪ್ರತಿ ಸರಿ ಒಂದೊಂದು ವಿಭಿನ್ನವಾದಂತಹ ಹಾಡನ್ನು ಹುಡ್ಕೊಂಬಂದು ನಮ್ಮ ಎಲ್ಲರ ಮುಂದೆ ಪ್ರಸ್ತುತಿ ಮಾಡಿದ್ದಾರೆ. ಇವತ್ತು ಇಸ್ ನಾಟ್ ಹಿಸ್ ಡೇ. And Milind, you're eliminated. ದಯವಿಟ್ಟು ಬನ್ನಿ. ಹಾಯ್ ಮಿಲಿಂದ್. ಹಾಯ್. ನಾನು ಹೇಳಿದೆ ಒಂದೇ ಒಂದು ಹೆಜ್ಜೆ ಸೆಮಿಫೈನಲ್ಸ್ಗೆ, ಇನ್ನು ಒಂದು ಹೆಜ್ಜೆ ಫೈನಲ್ಸ್ಗೆ. ಎಲ್ಲೋ ತಪ್ಪಾಯ್ತಾ? ನಾಟ್ ಯೋರ್ ಡೇ ಅಂತನಾ? ಇಲ್ಲ ಅಕ್ಕ, ನನಗೆ ಖುಷಿ ಇದೆ ಅಕ್ಕ. ಇಲ್ಲಿವರೆಗೂ ಬಂದಿದ್ದೆ ನನಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ. ನಾನು ಅಂದ್ಕೊಂಡಿರಲಿಲ್ಲ ನಾನೇನೋ ತೋರಿಸ್ತೀನಿ ರೀ. ನಾನು ಫಸ್ಟ್ ದಿನ ಬರೆದಿದ್ದು ನಾನು ಬರಬೇಕಾದ್ರೆ ನಾನು ಗೆಲ್ತೀನೋ ಬಿಡ್ತೀನೋ ಬಟ್ ಐ ಹ್ಯಾವ್ ಒನ್ ಸಮಥಿಂಗ್ ಅಂತ ನನಗೆ ಅನ್ಸುತ್ತೆ. ತೋರಿಸಿ. ಓಕೆ. ಹೇ ಲಾರ್ಡ್, ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪವರ್ ಐ ವಿಲ್ ಪರ್ಫಾರ್ಮ್ ಅಟ್ ಮೈ ಬೆಸ್ಟ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ವಿನ್ ದಿ ಫೋಕ್ ರಿಯಾಲಿಟಿ ಶೋ. ಜೈ ಶ್ರೀರಾಮ್. ಐ ಆಮ್ ಹ್ಯಾಪಿ. ದಿಸ್ ಇಸ್ ಸೋ ಗುಡ್. ಒಂಥರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಬಂದಿದ್ದೀರಿ. ದಟ್ ಪಾಸಿಟಿವಿಟಿ. ಇಟ್ಸ್ ಓಕೆ, ಇಟ್ಸ್ ನಾಟ್ ಯೋರ್ ಡೇ. ಇಲ್ಲ ಅಕ್ಕ, ಐ ಆಮ್ ಹ್ಯಾಪಿ ಓನ್ಲಿ. ಅಂದರೆ ನಾನು ಇಲ್ಲಿವರೆಗೂ ಬಂದಿದ್ದೆ, ನನಗೆ ತುಂಬ ಖುಷಿ ಇದೆ. ಫಸ್ಟ್ಲಿ ನಾನು 3 ಜನ ಜಡ್ಜಸ್ಗೆ, ನಿಮಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಸ್ಟೇಜ್ ಮ್ಯಾಮ್. ನನ್ನ ಮಾತೇನು ಅಂತಂದರೆ ನನ್ನ ಜೀವನದಲ್ಲಿ ನಾನು ಕೊನೆ ಉಸಿರಿರೋವರೆಗೂ ನಾನು ಈ ದೂರದರ್ಶನ್ ಚಂದನ ಟಿ ವಿಗೆ ನಾನು ಅಷ್ಟು ಋಣಿಯಾಗಿರ್ತೀನಿ. ಏನಕ್ಕೆ ಅಂತಂದರೆ ಇದು ಫಸ್ಟ್ ಮೆಟ್ಲು. ನಾನು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಗೊತ್ತಾಗ್ತಾ ಇದ್ದೀನಿ ಒಬ್ಬ ಸಿಂಗರ್ ಅಂತಂದರೆ ಅದು ಇಲ್ಲಿಂದನೇ ಅಂತಲೇ. ಐ ಆಮ್ ವೆರಿ ಹ್ಯಾಪಿ. ವಿ ಆರ್ ಇನ್ ಫ್ಯಾಕ್ಟ್ ವೆರಿ ವೆರಿ ಹ್ಯಾಪಿ. ನೀವು ಇಲ್ಲಿವರೆಗೂ ಬಂದ್ರಿ, ಪರ್ಫಾರ್ಮ್ ಮಾಡಿದ್ರಿ, ನಮ್ಮ ಎಲ್ಲರನ್ನ ಮನೋರಂಜಿಸಿದ್ರಿ. ಯಾವ ಫ್ರೆಂಡ್ನ ಜಾಸ್ತಿ ಮಿಸ್ ಮಾಡ್ಕೋತೀರಾ ಆಮೇಲೆ? ಎಲ್ಲರೂ ಫ್ರೆಂಡ್ಸ್. ಎಲ್ಲರೂ ಫ್ರೆಂಡ್ಸಾ? ಓಕೆ. ಎನಿವೇಸ್, ಅರ್ಚನಾ ಮ್ಯಾಮ್. ಇವ್ನಿಗೆ ಹಿಡ್ಕೊಂಡು ಚೆನ್ನಾಗಿ ಹೊಡಿಬೇಕು ಇವ್ನಿಗೆ. ಯಾವಾಗಲೂ ಹೇಳ್ತಿದ್ದೆ ಹೊಡೆದಾಕ್ಬಿಡ್ತೀನಿ ನಿಂಗೆ ಅಂತ. ನಿನ್ನನ್ನು ಉಳಿಸ್ಕೋಬೇಕು, ಎಂಥ ಒಳ್ಳೆ ಧ್ವನಿ, ಉಳಿಸ್ಕೋಬೇಕು, ನೀನಿರಬೇಕು ಅಂತ ಪ್ರತಿ ಸಲ ಆಸೆ ಪಟ್ಟವ್ರು ಕಣ ನಾವು. ಉಳಿಸ್ಕೊಳ್ಳೋದಕ್ಕೆ ಕಾರಣ ನೀನೇ ಕೊಡಲಿಲ್ವಲ್ಲೋ. ಬಹಳ ವೈವಿಧ್ಯಮಯವಾದ ಹಾಡುಗಳನ್ನು ಕೊಟ್ಟಿಯಪ್ಪ ನೀನು. ಅಂದರೆ ಬಹುಶಃ ಯಾರೂ ಯಾವತ್ತೂ ಕೇಳೋಕ್ಕೆ ಸಾಧ್ಯವೇ ಇಲ್ವೇನೋ ಅಂಥ ಹಾಡುಗಳನ್ನೆಲ್ಲ ಈ ವೇದಿಕೆಗೆ ಕೊಟ್ಟಿದ್ಯಾ ನೀನು. ಕರ್ನಾಟಕದ ಕೇಳುಗರಿಗೆ ಕೊಟ್ಟಿದ್ಯಾ. ಎಂಥ ಅದ್ಭುತವಾದ ಧ್ವನಿ ಇದೆ ಅಂದರೆ ನಿನಗೆ. ರಗೆಡ್ ಧ್ವನಿ ಅಂದರೆ ಏನು ಅಂದರೆ ಮಿಲಿಂದನ್ ಧ್ವನಿ ಅಂತ ಹೇಳ್ಬೋದು, ಆ ಥರ ಇದೆ ಒಂದು ಧ್ವನಿ. ಬಟ್ ನೀನು ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್. ಹೇಳ್ತಾ ಇದ್ದೀನಿ ನಿನಗೆ, ನನ್ನ ಮಗನಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್. ಈ ಥರ ಎಲ್ಲ ಸಿನಿಮಾಗಳಲ್ಲಿ ನೋಡ್ತೀವಲ್ಲ,
ಏನೋ ಒಂದು ಆ ಮುಖ್ಯವಾದ ಘಟ್ಟ ಬಂದಾಗ ಅಷ್ಟು ಟ್ಯಾಲೆಂಟೆಡ್ ಇರೋರು ಫುಲ್ ಬ್ಲ್ಯಾಂಕಾಗಿ ಹೋಗಿ ಏನು ಗೊತ್ತಾಗದೆ ಇದು ತಟಸ್ಥವಾಗಿ ನಿಂತ್ಕೊಂಡ್ಬಿಡ್ತಾರಲ್ಲ. ಇದು ಇವನಿಗೆ ಮೊದಲನೇ ಬಾರಿ ಆಗ್ತಾ ಇಲ್ವಂತೆ, ತುಂಬ ಬಹಳ ಸರಿ. ಅದಕ್ಕೆ ಹೇಳ್ತಾ ಇದ್ದೀನಿ ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್ ಅಂತ. ಅದಕ್ಕೆ ನಿನಗೆ ಹೆಲ್ಪ್ ಮಾಡೋ ಥರದವರು ಸಿಗ್ತಾರೆ. ಹೆಂಗೆ ಬುಕ್ಸ್ ಇದ್ದಾವೆ, ಹೆಂಗೆ ಟೇಮ್ ಮಾಡಬೇಕು ನಿನ್ನ ಮೆದುಳನ್ನು ಅಂತ. ಆಮೇಲೆ ಈ ಥರದ ಸಂದಿಗ್ಧಗಳು ಬಂದಾಗ ಅದರಿಂದ ಪಾರಾಗೋದು ಹೆಂಗೆ ಅಂತ ಸಾವಿರಾರು ಐಡಿಯಾಗಳು ಇದೆ. ಅದನ್ನೆಲ್ಲ ತಿಳ್ಕೊ. ಯಾಕಂದರೆ ನಿನಗೆ ಈ ಎಲ್ಲ ಸಂಶೋಧನೆ ಕ್ಷೇತ್ರದಲ್ಲಿ ನಿನಗೆ ಇಂಟ್ರೆಸ್ಟ್ ಇದೆ ಅಲ್ವಾ? ಸೊ ಇದನ್ನು ತಿಳ್ಕೊ, ನಿನಗೆ ಒಳ್ಳೆಯದಾಗುತ್ತೆ. ಏನಪ್ಪ ಹೇಳೋದು, ನಂಗೆ ಏನೂ ಬಾಯಿ ಬರ್ತಾಯಿಲ್ಲ ಕಣೋ. ತುಂಬ ಮಿಸ್ ಮಾಡ್ಕೊತೀನಿ. ನಿನ್ನ ಮುಗ್ಧ ಮಗುವಿನಂಥ ಮುಖವನ್ನು, ಆ ಮುಗುವಿನಂಥ ಕಣ್ಣು, ನಗು, ಆಮೇಲೆ ನೀನು ಅಂದ್ಕೊಂಡು ಹಾಡೋದು, ಅದೆಲ್ಲ ಮಿಸ್ ಮಾಡ್ಕೋತೀನಿ ಕಣೋ. ಆ ಸಣ್ಣ ನಾನು ಹೇಳ್ತಾ ಇದ್ನಲ್ಲ, ಸಣ್ಣ ಮಕ್ಕಳಿಗೆ ಅದು ಹಠ ಬರುತ್ತೆ ಅಲ್ಲ, ಹಠ ಬಂದಾಗ ಅಂತ ಆಡ್ತಾವಲ್ಲ, ಹಂಗೆ ಆಡ್ತಾನೆ ಅಂತಿದ್ನಲ್ಲ, ಅದೆಲ್ಲ ಮಿಸ್ ಮಾಡ್ಕೋತೀನಿ ಕಣೋ. ನೀನು ವರ್ಕ್ ಮಾಡು, ಕಲ್ತ್ಕೋ, ರಾಗಗಳ ಬಗ್ಗೆ, ತಾಳಗಳ ಬಗ್ಗೆ ಕಲ್ತ್ಕೋ. ಇನ್ನೂ ಅದ್ಭುತವಾದ ಗಾಯಕ ಆಗಬೇಕಪ್ಪ ನೀನು. ಆಗ್ತೀಯಲ್ವಾ? ಮಿಸ್ ಯು ಕಣ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಮಿಲಿಂದ್ ಸರ್, ಮೇಡಮ್ ಎಲ್ಲ ಹೇಳಿದ್ದಾರೆ, ಸೋಲೆ ಮುಂದೆ ಗೆಲುವಿನ ಸೋಪಾನ ಅಲ್ವೇ? ಎಸ್ ಸರ್, ನಾನು ಸೋತಿದ್ದೀನಿ ಅಂತಲೇ ಅನ್ಕೋಬಾರ್ದು. ನಾನು ಅದೇ ಮೊದಲೇ ಹೇಳಿದೆ, ನಾನು ಕಳೆದ ಸಂಚಿಕೆಯಲ್ಲಿ ಸಹ ಏನಂತ ಹೇಳಿದೆ ಹೇಳಿ, ಇಲ್ಲಿ ನಾವು ಪಡ್ಕೊಳ್ಳೋದು ಹೆಚ್ಚಿಗೆ ಇದೆ, ಕಳ್ಕೊಳ್ಳೋದೇನಿಲ್ಲ. ಎಸ್ ಸರ್, ಆ್ಯಕ್ಚುಲಿ ನಾನು ಏನು ಕಳ್ಕೊಂಡೇ ಇಲ್ಲ ಸರ್, ಪಡ್ಕೊಂಡಿದ್ದೆ ಕಂಪ್ಲೀಟ್ ಆಗಿ. ಅದೇ ನಾನು ಹೇಳ್ತಾ ಇರೋದು. ಈಗ ಗೊತ್ತಾ, ಎಷ್ಟೊಂದು ಹಾಡುಗಳು, ಎಷ್ಟೊಂದು ಸ್ನೇಹಿತರಾದರು, ಎಷ್ಟೊಂದು ಬಳಗ ದೊಡ್ಡದಾಯಿತು ನಿಮಗೆ ಅಲ್ವೇ? ನಿಮ್ಮ ಭೂಗರ್ಭ ಶಾಸ್ತ್ರ ತಾನೇ ನಿಮ್ಮದು, ಜಿಯಾಲಜಿ. ಎಕ್ಕಿ ತೆಗೆದಾಗಾಯಿತು ಭೂಗರ್ಭದಿಂದ ಹೊಸ 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 ಹಾಡುಗಳು. ನಿನ್ನಿಂದ ಭಾಳಷ್ಟು ಬೇರೆ ಗಾಯಕರು ಹೊಸ ಹೊಸ ಹಾಡುಗಳನ್ನ ಕಲ್ತಿದ್ದಾರೆ. ನಾವೇ ಕಲ್ತಿದ್ದೀವಿ. ಮೇಡಮ್ ಹೇಳ್ತಾನೆ ಇದ್ರು, ಅಪರೂಪವಾದ ಹಾಡುಗಳನ್ನ ಈ ವೇದಿಕೆಗೆ ತಂದವರು ನೀವೇ. ಯಾಕೆ ಗೊತ್ತಾ, ಟ್ರೈಬಲ್ ಸಾಂಗ್ಸು ಯಾರೂ ಆಡಲಿಲ್ಲ ಈ ವೇದಿಕೆಯಲ್ಲಿ. ಹೆಚ್ಚಿಗೆ ನೀವು 2-3 ಹಾಡು ನೀವೇ ತಂದಿದ್ದು, ಅದು ಅಲ್ವೇ? ಅಪರೂಪದ ಹಾಡುಗಳು. ಆಮೇಲೆ ನಿಮ್ಮ ಕಂಠನೂ ಹಂಗೆ ಇದೆ, ಆ ಹಾಡುಗಳಿಗೆ ತುಂಬ ಸೂಕ್ತವಾಗಿತ್ತು. ಆದರೆ ಏನೋ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂದಂಗೆ ಏನಾಯಿತು, ಇವತ್ತು ನಿಮ್ಮ ಹಾಡು ಆಯ್ಕೆನೋ ಅಥವಾ ಸ್ವಲ್ಪ ಏನೋ ಒಂದು ಮೈಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತೇನೋ, ಸ್ವಲ್ಪ ಲಿರಿಕ್ಸ್ ಎಲ್ಲ ಸ್ವಲ್ಪ ಇದಾಯಿತು ಅಂದ ತಕ್ಷಣ ನೀವು ಸೋತಿದ್ರಿ ಅಂತ ಅಲ್ಲವೇ ಅಲ್ಲ. ಗೊತ್ತಾಯ್ತಾ? ಒಂದು ಸಣ್ಣ ಒಂದು ಇದರಲ್ಲಿ ತಪ್ಪಿದೆ ಅಷ್ಟೇ, ತಾಳ. ಒಳ್ಳೆಯದಾಗುತ್ತೆ, ಸಂಪರ್ಕದಲ್ಲಿರಿ ಎಲ್ಲರ ಜೊತೆ. ಮುಂದೆ ಇನ್ನು ನೀವು ದೊಡ್ಡ ಗಾಯಕರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಮುಂದೆ ಭೇಟಿ ಆಗ್ತಾನೇ ಇರ್ತೀವಿ ನಾವು. ವೇದಿಕೆಗಳನ್ನ ಬಳಸ್ಕೊಳ್ಳೋಣ ಸದಾ. ಗೊತ್ತಾಯ್ತಾ? ಗಾನ ಸಿಂಚನದ ಮೂಲಕ ನೀವೊಂದು ಮಾತು ಹೇಳಿದ್ರಲ್ಲ, ಇಡೀ ಕರ್ನಾಟಕಕ್ಕೆ ನೀವು ಎಷ್ಟು ಪರಿಚಯ ಆಗಿದ್ದೀರಿ ನೋಡಿ. ಆಮೇಲೆ ಕೇಳ್ತಾ ಇರ್ತಾರೆ, ಸೋಲಲ್ಲ, ಯಾರಿಗೋ ಒಂದು ಹಾಡು ಕಲಿಬೇಕು ಅಂತಿರುತ್ತೆ, ಇಂಥದ್ದೇ ಹಾಡು ಕಲಿಬೇಕು ಅಂತ. ಆ ಹಾಡು ಹಾಡಿದ್ರಲ್ಲ ಸರ್, ಅವ್ರು ಯಾರು ಅಂತ ನಮ್ಮನ್ನು ಕೇಳ್ಬೋದು. ನಾವು ಮಿಲಿಂದ ಅಂತ ಹೇಳಿದಾಗ ಆ ಹಾಡನ್ನು ಸಾಹಿತ್ಯ ನೋಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಹಾಗಾಗಿ ನೀವೇನೂ ಬೇಸರಿಸದೆ ನೀವು ನಮ್ಮ ಜೊತೆ ಸದಾ ಇರಿ ಅಂತ ಹೇಳ್ತೀನಿ. ನೀವು ನಮ್ಮಿಂದ ನಿರ್ಗಮಿಸ್ತಾ ಇಲ್ಲ, ನಮ್ಮ ಜೊತೆ ಇದ್ದೀರನ್ನೋ ಭಾವನೆಯಿಂದ ನಿಮಗೆ ನಾನು ಶುಭ ಕೋರ್ತೇನೆ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು ಸರ್. ರಾಜು ಸರ್, ನಾನು ಏನು ಮಾತಾಡೋ ಪರಿಸ್ಥಿತಿಗೆ ಆಗ್ತಿಲ್ಲ ಇವತ್ತು. ನೀವೆಲ್ಲರೂ ನಮಗೊಂದೇ, ಎಲ್ಲರೂ ಒಂದೇ. ಆದರೆ ಮ್ಯಾಮ್ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಅದು ಏನೋ ಒಂದು ರೀತಿ ಅವ್ರು ನೋಡಿದಾಗ ಒಂದು ಅಫೆಕ್ಷನ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಇದೇನೋ ನನ್ನ ಮಗು ಇದ್ದಂಗೆ, ಆ ಥರದ್ದು ಸಹಜ. ಹಾಗಂದ್ಬಿಟ್ರು ನೀವು ಅವರು ಬೇರೆ ಅಲ್ಲ, ನೀವೆಲ್ಲರೂ ಒಂದೇ ನಮಗೆ. ಹಾಗಾಗಿದ್ದರೆ ನಾವು ಅವ್ರನ್ನೇ ಕೆಲಿಬ್ರೇಟ್ ಮಾಡಬೇಕಾಗಿತ್ತು ಅಲ್ವಾ? ವಿಷಯಕ್ಕೆ ಬಂದಾಗ ಮಿಲಿಂದ ಆದ್ರೇನು, ಸಚಿನ್ ಆದ್ರೇನು, ನವೀನ್ ಆದ್ರೇನು, ಯಾರಾದ್ರೇನು ಅಲ್ವಾ? ಇದು ಅನಿಸ್ತಾ ಇದೆಯಲ್ಲ ನಿಮಗೆ? ಅನಿಸ್ತಾ ಇದೆ ಅಲ್ವಾ? ಆದರೆ ಒಂದು ಸಂತೋಷ ಏನು ಗೊತ್ತಾ, ನಿಮ್ಮಲ್ಲಿರೋ ಆ ಮುಗ್ಧತೆ, ಆ ಸರಳತೆ. ನಾನು ಸಾಮಾನ್ಯವಾಗಿ ಯುವಕರು ಏನಪ್ಪ ಈ ದಾರಿಯಲ್ಲಿ ಯಾರಪ್ಪ ಇವ್ರನ್ನ ತಿದ್ದೋದು, ಈ ಸಮಾಜನ ಹೆಂಗಿದಾರಲ್ಲಪ್ಪ ಯುವಕರು ಅಂತ ಅನ್ಕೋತಾ ಇರ್ತೀನಿ. ಆದರೆ ಒಂದೊಂದು ಸರಿ ನನಗೆ
ನನ್ನ ನಿರ್ಧಾರ ತಪ್ಪು, ಸಮಾಜ ನೋಡ್ದೇ ನಾವು ನಿರ್ಧಾರ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ. ನನ್ನ ತಪ್ಪು ನಾನೇ ಎಷ್ಟೋ ಸರಿ ತಿದ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ನಿಮ್ಗಳಂತ ಅನೇಕ ಯುವಕರುಗಳು ನೋಡಿದಾಗ ಇಲ್ಲ ಸಮಾಜ ಸರಿ ದಾರಿಲಿದೆ, ಯಾರೋ ಒಂದಿಬ್ಬರಿಬ್ಬರು ಮಾಡೋದನ್ನು ನೋಡಿಬಿಟ್ಟು ಇಡೀ ಸಮಾಜ ನಾನು ಯಾಕೆ ದೂಷಿಸಬೇಕು ಅಂತ ಅನಿಸಿದೆ. ನನಗೆ ಎಷ್ಟೋ ಸರಿ ಅನಿಸಿದೆ. ನಿಮ್ಗಳು ನೋಡಿದಾಗ ನನಗೆ ಭವಿಷ್ಯ ದೊಡ್ಡದಾಗಿ ಕಾಣ್ತಾ ಇದೆ, ಈ ನಾಡಿನ ಭವಿಷ್ಯ ದೊಡ್ಡದಾಗಿ ಕಾಣ್ತಾ ಇದೆ. ಎಂಥ ಕಲಿಕೆನಪ್ಪ ನಿಮ್ಮದು, ಇಷ್ಟು ಹಂತಕ್ಕೆ ಬಂದಿದೆಯಲ್ಲ ಮಿಲಿಂದ್. ಯು ಆರ್ ಗ್ರೇಟ್. ಥ್ಯಾಂಕ್ ಯು. ಗ್ರೇಟ್. ಇನ್ಯಾರು ಯೋಚನೆ ಮಾಡೋ ಅಗತ್ಯ ಇಲ್ಲ. ಇನ್ನೇನಿದ್ರು ನಿಮ್ದು ಒಳ್ಳೆ ಹಂತಕ್ಕೆ ಬಂದು ನಿಂತಿದ್ದೀರಿ. ಸಣ್ಣದೊಂದು ತಪ್ಪಾದರೆ ಅದು ಏನು ಮಾಡಲಿಕ್ಕೆ ಬರೋದಿಲ್ಲ. ಬಟ್ ನಾನು ಎಷ್ಟು ಹೇಳಿದ್ರೂ ನೀನೇ ತಿದ್ಕೋಬೇಕಷ್ಟೆ. ನಾವು ಏನು ಹೇಳ್ಕೊಟ್ಟು ಏನನ್ನು ಹೇಳ್ಕೊಟ್ರು ಅದು ಹೇಳ್ಕೊಟ್ಟು ಮಾತು ಕಟ್ಕೊಟ್ಟು ಬುತ್ತಿ ಅಲ್ವಾ. ಇದು ನೀನೇ ತಯಾರು ಮಾಡ್ಕೋಬೇಕು, ನೀನೇ ತಿದ್ಕೋಬೇಕು. ಏನೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋ. ಎಸ್ ಆಗ್ಬೋದಲ್ಲ. ಎಸ್. ಏನು ಹೇಳ್ತೀಯ, ಏನು ಹೇಳಬೇಕು ಅಂತ ಬಯಸ್ತೀಯ ನೀನು? ಇಲ್ಲ ಸರ್, ಒಂದು ಹಾಡು ನೆನಪಾಗ್ತಾ ಇದೆ ಸರ್. ಯಾವುದು? ಅದು ರಾಮಕೃಷ್ಣ ಪರಮಹಂಸರು ಒಂದು ಹೇಳ್ತಾರೆ, ಸಾಲ ಚೆನ್ನಾಗಿದೆ. ಹಾಡು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೇ ಭವಸಾಗರವ ದಾಟಿಸುವ ಹಡಗು, ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯದೆಂದು ತಿಳಿವರಿ ಜನರು. ಆಹಾ. ಇನ್ನು ಸಾಹಿತ್ಯಾಸಕ್ತಿ ಅಂತೂ ನನಗಂತೂ ಭಾಳ ಸಂತೋಷ ತಂತು. ಒಳ್ಳೆಯದಾಗಲಿ ಮಿಲಿಂದ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮಿಲಿಂದ, ಹಾಂ, ನಿನ್ನ ಭವಿಷ್ಯ ಉಜ್ವಲವಾಗಿರಲಿ. ಥ್ಯಾಂಕ್ ಯು. ಆ್ಯಂಡ್ ಗಾನ ಸಿಂಚನದ ಭವಿಷ್ಯ ಫಿನಾಲಿನಲ್ಲಿ ಸಿಗೋಣವಾ? ಹಾಂ, ಕರೆಕ್ಟ್. ನಿನ್ನ ಎಲ್ಲ ಫ್ರೆಂಡ್ಸ್ಗೂ ಸಪೋರ್ಟ್ ಮಾಡ್ಲಿಕ್ಕೆ ಬಾ. ಎಸ್. ಓಕೆ, ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಮಿಸ್ ಯು. ನಾನು ಮಿಸ್ ಮಾಡ್ಕೊಳ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಹೇಳು, ಗಾನಸಿಂಚನ ಜನಮನದ ಪದಪಯಣ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಗಾನ ಸಿಂಚನ ಜನಮನದ ಪದಪಯಣ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಚಂದನದ ಅಂಗಳದಿ ಗೀತ ಚಾರಣ, ಭಾವಧ್ಯಾನ ಸಿನಿಗಾನ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಕನ್ನಡದ ಹಕ್ಕಿಗಳ ಕುಹು ಕುಹುಗಾನ, ಜನಮನದ ಪದಪಯಣ ಗಾನ ಸಿಂಚನ. ಜನಪದರ ಅನುಭವದ ಮಧುರಯಾನ, ರಂಗಸುಧಾ ತತ್ವ ಪದದ ಗಾನ ಸಿಂಚನ. ಚಂದನದ ಅಂಗಳದಿ